ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಸುಮಾರು 14-15 ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಸೊ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಕಂಟಿನ್ಯೂ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಹೇಳಿಬಿಟ್ಟು ಸುಮಾರು ಜನ ಮೈನಸ್ ಕೂಡ ಆಗ್ತಾಯಿದೆ. ಸೊ 90ವರೆಗೂ ಇತ್ತು. 5,500 ಚಿಲ್ಲರೆ 580ವರೆಗೂ ನನಗೆ ಸಬ್ಸ್ಕ್ರಿಪ್ಷನ್ಸ್ ಇದ್ದವರು ಮೈನಸ್ ಆಗಿದೆ. ಸೊ ತುಂಬ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ಮಾಡಿ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇರಲ್ಲ ಅಂದಾಗ ಕೆಲವೊಬ್ಬರು ಸಬ್ಸ್ಕ್ರೈಬ್ ಆಗ್ತಾ ಇರೋದಿಲ್ಲ. ಆ್ಯಂಡ್ ಇದು ಮೀಶೋಯಿಂದ ನಾನು ತೊಗೊಂಡಿದ್ದೆ ಅಲ್ವಾ, ಅದನ್ನ ಟ್ರೈ ಮಾಡೋಣ ಅಂತ ಇದು ಮಾಡಿದೆ. ಬಟ್ ಆಗಲಿಲ್ಲ, ಅದು ಹೇಗೆ ಏನು ಅಂತ ನನಗೂ ಅರ್ಥ ಆಗಲಿಲ್ಲ. ಸೊ ಅದನ್ನು ಹಾಗೆ ಇಟ್ಬಿಟ್ಟಿದ್ದೀನಿ. ಇನ್ನು ಎಣ್ಣೆ ತರಿಸಿದ್ದೆ ಜೆಪ್ಟೋಯಿಂದ. ಆಲ್ಮೋಸ್ಟು ನನಗೇನು ಬೇಕಾದರೆ ಐಟಮ್ಸ್ ಅದೆಲ್ಲ ನಾನು ಜೆಪ್ಟೋಯಿಂದನೇ ತೊಗೋತಾ ಇರ್ತೀನಿ. ಯಾಕಪ್ಪ ಅಂದರೆ ಜೆಪ್ಟೋಯಿಂದ ಬೇಗ ಡೆಲಿವರಿ ಆಗುತ್ತೆ ಆ್ಯಂಡ್ ಅಫೋರ್ಡಬಲ್ಲು ಕೂಡ ಕೆಲವೊಂದು ಐಟಮ್ಸ್ ಬೇಗ ಕಡಿಮೆ ರೇಟಿಗೆ ಸಿಗುತ್ತೆ. ಅಂಗಡಿಗಳಿಗೂ ಮತ್ತು ಹೋಲ್ಸೇಲ್ಗೂ ಡಿಫ್ರೆನ್ಸ್ ಕಾಣಿಸುತ್ತೆ ಅಂದ್ಬಿಟ್ಟು ಜೆಪ್ಟೋಲ್ಲಿ ಬುಕ್ ಮಾಡ್ಕೋತೀನಿ. ಸೊ ಬೇಗ ಅಡುಗೆಗೆ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೆ. ನಾನು ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ನ ಬಂದು ಸಂಜೆ 7 ಗಂಟೆ ಮೇಲೆ. ಸೊ ಹೆಂಗಾಗಿದೆ ಅಂದರೆ ಹೋಟೆಲ್ ಹತ್ರ ಹೋಗಿ ಅಲ್ಲಿ ಅಂಗಡಿ ಹತ್ರ ಇದ್ದು ಮತ್ತೆ ಇಲ್ಲಿಗೆ ಬರೋಷ್ಟರೊಳಗಾಗಿ ಇದಾಗಿರುತ್ತೆ. ಸೊ ನನ್ನ ಮಗಳು ಬಂದು ಇಲ್ಲ ಹೋಗಬೇಕು ಅಂತ ರೆಡಿ ಆಗಿದ್ಲು. ನನ್ನ ಕೂಡ ಕರೆದ್ರು, ಬಟ್ ನಾನು ಹೋಗಿರಲಿಲ್ಲ. ನಂಗೆ ಸ್ವಲ್ಪ ಕೆಲಸ ಇದೆ ಮನೇಲಿ ಅಂದ್ಬಿಟ್ಟು, ಮನೇಲೆಲ್ಲ ಸಣ್ಣ ಪುಟ್ಟ ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇದು ಮಾಡೋಣ ಅಂತ. ಸೊ ಯಾವಾಗ ಫ್ರೀ ಸಿಗುತ್ತೆ ಆವಾಗಲೇ ರೆಸ್ಟ್ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ಕೆಲಸ ನನ್ನ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇದ್ರೂ ಎಷ್ಟು ಮಾಡಿದ್ರೂ ಕೂಡ ಅದು ಸವಿಯೋದಿಲ್ಲ. ಹಾಗೆ ಕೆಲಸ ಹುಡ್ಕೊಂಡು ಬರ್ತಾ ಇರುತ್ತೆ. ಪಾತ್ರೆ ಆಗ್ಬೋದು, ಬಟ್ಟೆ ಆಗ್ಬೋದು, ನೀವೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ, ಎಲ್ಲ ಫಿನಿಷ್ ಮಾಡಿಬಿಟ್ಟಿದ್ದೀವಿ ಅಂತ ಒಂದು 2 ನಿಮಿಷ ಕೂತ್ಕೊಂಡು ಮತ್ತೆ ಹೋಗಿ ನೋಡಿದ್ರೆ ಬಟ್ಟೆ ಕೂಡ ಕಾಣಿಸುತ್ತೆ, ಮತ್ತು ಪಾತ್ರೆ ಕೂಡ ಅಲ್ಲೇ ಕಾಣಿಸ್ತಾ ಇರುತ್ತೆ. ಸೊ ಎಷ್ಟು ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಮಾಡಲಿ, ಮನೆ ಕೆಲಸ ಮಾಡ್ತಾನೆ ಇರಲಿ, ಅದು ಸವಿಯೋದೇ ಇಲ್ಲ. ಸೊ ನಮ್ಮ ಮನೆಗಳಲ್ಲಿ ದೊಡ್ಡ ಅಮ್ಮನ ನಾವು ಬೈಕೊಂಡು ಯಾವಾಗೂ ಕೆಲಸ ಅಂತ ಅಲ್ಲೇ ಇದು ಮಾಡ್ತೀಯ ಅಂತ. ಸೊ ಆ ರೊಟ್ಟಿನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತಲೇ. ಹೆಣ್ಮಕ್ಳಿಗೆ ಯಾವತ್ತಿಗೂ ರೆಸ್ಟ್ ಸಿಗೋದಿಲ್ಲ ಅಂತ. ಅದು ಜನ್ಮಸಿದ್ಧ ಹಕ್ಕು ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ನಾವು ಏನು ಮಾಡಿದ್ರು, ಎಷ್ಟೇ ಓದಿರಲಿ, ಎಷ್ಟೇ ನಾವು ಒಂದಿದಿರಲಿ, ಗ್ರ್ಯಾಜುಯೇಷನ್ ಏನೇ ಮಾಡಿರಲಿ, ಸ್ಕೂಲ್ಗಳಲ್ಲಿ ಟಾಪರ್ ಬಂದಿರಲಿ, ಬಟ್ ಹೆಣ್ಮಕ್ಳಿಗೆ ಸೀಮಿತ ಅಡುಗೆ ಮನೆಯಲ್ಲಿ ಕೆಲಸ ಇದ್ದೇ ಇರುತ್ತೆ. ಆ್ಯಂಡ್ ಮನೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನೋಡ್ಕೊಳೋದು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಅಂತ ಏನಿಲ್ಲ. ಸೊ ಹೆಣ್ಮಕ್ಳಿಗೆ ಆ ಒಂದು ಜವಾಬ್ದಾರಿನ ಹುಟ್ಟಿದಾಗಿನಿಂದನೇ ಬಂದ್ಬಿಟ್ಟಿರುತ್ತೆ. ಈ ಹೆಣ್ಮಕ್ಳನ್ನ ಅಷ್ಟು ದೇವರು ಅಲ್ಲೇ ಸ್ಟ್ರಾಂಗ್ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ಪ್ರತಿಯೊಂದಕ್ಕೂ ನೀವು ಅಡ್ಜಸ್ಟ್ ಆಗಬೇಕು ಅಂತ. ಅದರಲ್ಲಿ ಯಾರಿಗೂ ಏನೂ ಹೇಳೋಂಗಿಲ್ಲ. ಎಷ್ಟು ದಿನ ಒಂದೇ ಕೆಲಸ ಇರುತ್ತಾ, ನಮಗೆ ಕೆಲಸ ನಮ್ಗೆ ಹೆಚ್ಚಾಗಿರುತ್ತೆ. ಸೊ ಇನ್ನು ನನ್ನ ವೀಡಿಯೋಸಲ್ಲಿ ಆಲ್ಮೋಸ್ಟ್ ನಾನು ಕೆಲಸದಲ್ಲೇ ಸಿಗೋದು. ಅಡುಗೆ ಮಾಡೋದಾಗಿರ್ಬೋದು, ಕೆಲಸ ಮಾಡ್ಕೊಳೋದಾಗಿರ್ಬೋದು, ಇದರಲ್ಲೇ ನಂದು ಡೈಲಿ ರೊಟೀನ್ ಕೂಡ. ಸೊ ನನಗೆ ಆಚೆ ಅಂಗಡಿ ಹತ್ರ ಹೋದಾಗ ವೀಡಿಯೋ ಮಾಡೋಕ್ಕಾಗೋದಿಲ್ಲ, ಜಸ್ಟ್ ಫೋನ್ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಆ್ಯಂಡ್ ನನಗಲ್ಲಿ ಯಾರಿಗೂ ತೋರಿಸ್ಕೊಳಕ್ಕೆ ಕೂಡ ಇಷ್ಟ ಇಲ್ಲ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಬಿಡ್ತಾರೆ, ಬಟ್ ವೀಡಿಯೋಸ್ ನೋಡೋದಿಲ್ಲ, ಇಲ್ಲ ಯಾರೋ ಏನೋ ಅನ್ನೋದು ನನಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಯಾರ ಹತ್ರನೂ ಜಾಸ್ತಿ ತೋರಿಸ್ಕೊಳ್ಳೋದಿಲ್ಲ. ನನ್ನ ಕೆಲಸ ನನ್ನ ಕೈ ಹಿಡಿದ್ರೆ ಸಾಕು ಅಂತಷ್ಟೇ ನಾನು ನಂಬಿರೋದು. ಅದನ್ನು ನಾನು ನಡ್ಸ್ಕೊಂಡು ಹೋಗ್ತೀನಿ. ಸೊ ಎಲ್ಲದೂ ತುಂಬ ದಿನ ವೀಡಿಯೋ ಆಗಿರೋದ್ರಿಂದ ಇದ್ರ ಬಗ್ಗೆ ಅಷ್ಟು ಎಕ್ಸ್ಪ್ಲೈನ್ ಏನು ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ನಾನು ಜಸ್ಟ್ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಇನ್ನೊಂದೇನಪ್ಪ ಅಂದರೆ ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಒಂದು ಸ್ಟೋರಿನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಅದೇ ರೀತಿಯಲ್ಲಿ ಒಂದು ವೀಡಿಯೋಸ್ ಕೂಡ ಸುಮಾರು ಮಾಡ್ತಾ ಇದರಲ್ಲೇ ಕಂಟಿನ್ಯೂ ಮಾಡಿಬಿಡೋಣ ಅಂತ. ಏನಪ್ಪ ಅಂದರೆ 0ಇಂದ 9ರವರೆಗೂ ಒಂದು ನಂಬರ್ ಇರುತ್ತೆ. ಆ ನಂಬರು 9 ದೊಡ್ಡ ನಂಬರು, 8ಕ್ಕೆ ಹೊಡೆಯುತ್ತೆ, 8 7ಕ್ಕೆ ಹೊಡೆಯುತ್ತೆ, 7 ಈ ಥರ ಎಲ್ಲ ನಂಬರ್ಸ್ಗೂ ಹೊಡ್ಕೊಂಡು ಬರುತ್ತೆ. ಸೊ ಒಂದು ಮಾತ್ರ 0ಗೆ ಹೊಡೆಯೋದಿಲ್ಲ. ಹೊಡಿದೆ ಹೋಗಿ 0 ಪಕ್ಕದಲ್ಲಿ ಕೂತ್ಕೊಳ್ಳುತ್ತಂತೆ. ಆಗ 0 ಕೇಳುತ್ತಂತೆ, ಯಾಕೆ ಅವರೆಲ್ಲ ಚಿಕ್ಕವ್ರಿಗೆ ಹೊಡೆದ್ರಲ್ವ, ನೀವು ಯಾಕೆ ನನ್ನ ಪಕ್ಕ ಬಂದು ಕೂತ್ಕೊಂಡಿದ್ದೀರಾ ಅಂತ ಹೇಳಿದಾಗ ಆ 1 ಹೇಳುತ್ತಂತೆ, ನನ್ನ ಪಕ್ಕ ನಿನ್ನ ಸೇರಿಸ್ಕೊಂಡ್ರೆ ನನಗೆ ಅವರೆಲ್ಲದಕ್ಕಿಂತ ಜಾಸ್ತಿ ನಂಬರ್ ದೊಡ್ಡದಾಗುತ್ತೆ. ಸೊ ನನ್ನ ಪಕ್ಕ ನೀನಿರು ಅಂತ ಹೇಳಿ ಒಂದು ಕೂರಿಸ್ಕೊಳ್ಳುತ್ತಂತೆ. ಸೊ ಅದೇ
ನಮ್ಮ ಜೊತೆ ಇರೋರನ್ನ ನಾವು ಕೀಳಾಗಿ ನೋಡಿದೆ ಅವ್ರನ್ನ ನಮ್ಮೊಳಗಡೆ ನಾವು ಸೇರಿಸ್ಕೊಂಡು ಬೆಳೆಸೋದಿದೆಯಲ್ಲ ಅದೇ ನಿಜವಾದ ಒಂದು ಇದು ಅಂತ ಹೇಳ್ಬೋದು. ಸೊ ಇದನ್ನು ಎಲ್ಲರೂ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರನ್ನ ಯಾರು ಕೀಳಾಗಿ ನೋಡಬಾರ್ದು, ಎಲ್ಲರದಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಎಲ್ಲರಿಗೂ ಅದರದ್ದೇ ಒಂದು ವ್ಯಾಲ್ಯೂ ಕೂಡ ಇರುತ್ತೆ. ಸೊ ಇನ್ನು ಮೊಟ್ಟೆ ಪಲ್ಯ ಮಾಡಿದೆ, ಡಿಫ್ರೆಂಟಾಗಿ ಮಾಡಿದೆ. ಸ್ವಲ್ಪ ಮೆಣಸು ಪುಡಿ ಉಪ್ಪು ಹಾಕಿ ಕಲಿಸ್ಬಿಟ್ಟು ಇದಕ್ಕೆ ಹಾಕಿ ಫ್ರೈ ಮಾಡಿದ್ದು. ಇಷ್ಟೇ ಇವತ್ತಿನ ವ್ಲಾಗು. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವೀಡಿಯೋಸ್ ಹಾಕೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ, ಬಟ್ ಸ್ವಲ್ಪ ಬ್ಯುಸಿ ಕೆಲಸಗಳು ಇದಿರೋದ್ರಿಂದ ವೀಡಿಯೋಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಥ್ಯಾಂಕ್ ಯು. ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.